ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಕೂರ್ಗಿ ಸ್ಟೈಲ್ದು ಕಡಂಬಿಟ್ಟು ಮತ್ತು ಆಲೂಗಡ್ಡೆ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ಪು ಅಕ್ಕಿ ತರಿ ತೊಗೊಂಡಿದ್ದೀನಿ. ಇದು ಕಡಂಬಿಟ್ಟು ಮಾಡೋಕ್ಕೆ, ಅಂದರೆ ಕಡುಬು ಮಾಡೋದಕ್ಕೆ. ಇದು ಸಾರು ಮಾಡೋದಕ್ಕೆ 4 ಬೇಯಿಸಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ. 1 ಕಪ್ಪು ಕಾಯಿ ತುರಿ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಣಸು, ಸಾಂಬಾರು ಪುಡಿ 3 ಸ್ಪೂನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಹುಣಸೆಹಣ್ಣು, 3 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 1 ಇಂಚು ಶುಂಠಿ, ಮತ್ತು ನಾನು ಒಗ್ಗರಣೆಗೇನು 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಫಸ್ಟು ನಾವು ಕರಿ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಾನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ. ನೋಡಿ, ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದು ಆಪ್ಷನ್ನು, ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಈರುಳ್ಳಿ ಕೆಂಪಗಾಗಿದೆ, ನಾವು ರುಬ್ಕೊಂಡಿದ್ವಲ್ಲ ಈ ಮಸಾಲೆ ಹಾಕ್ಕೊಳ್ಳೋಣ. ಈಗ ಈ ಮಸಾಲೆನ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಹುರ್ಕೊಳ್ಳಿ. ಇದರದ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಕೈ ಆಡಿಸ್ತಾ ಬರೋಣ. ಈಗ ಆಲೂಗಡ್ಡೆನೆಲ್ಲ ನಾನು ಹಿಂಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಅದು ಚೆನ್ನಾಗಿ ಹುರಿದಾದ್ಮೇಲೆ ಆಮೇಲೆ ಈ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಮಸಾಲೆ ಈಗ ಹುರಿಬೇಕಾದ್ರೆ ಸಿಡಿತಾ ಇರುತ್ತೆ, ಸೊ ಹೀಗೆ ಪ್ಲೇಟ್ ಮುಚ್ಕೊಂಡ್ಬಿಡಿ. ಈಗ ನೋಡಿ, ಇದೆಲ್ಲ ನೀಟಾಗಿ ಖಾರ ಎಲ್ಲ ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಈಗ ನೀರು ಹಾಕ್ಕೊಳ್ಳೋಣ. ಇದು ತುಂಬ ತಿಕ್ಕಾಗೂ ಮಾಡಬಾರ್ದು, ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿರಲಿ. ಈಗ ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಕುದಿ ಬರಲಿ, ಪ್ಲೇಟ್ ಮುಚ್ಚಿಬಿಡೋಣ. ಫುಲ್ ಮುಚ್ಚಕ್ಕೆ ಹೋಗ್ಬೇಡಿ, ಚೆಲ್ಲೋಗ್ಬಿಡತ್ತೆ. ಹಿಂಗೆ ಅರ್ಧಂಬರ್ಧ ಮುಚ್ಕೊಳ್ಳಿ. ಈಗ ಆ ಕಡೆ ಸಾರು ಕುದೀತಾ ಇದೆ, ಅಷ್ಟರಲ್ಲಿ ನಾವು ಕಡಂಬಿಟ್ಟು ಅಂದರೆ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೆ ಅಲ್ಲ, ಇದೇ ಅಳತೆಯಲ್ಲಿ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕಿದು 1 ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ನೀವು ಜನರಲಿ ಕೂರ್ಗೆಲ್ಲ ಹೋದರೆ ಅಲ್ಲಿ ಎಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನೇ ಕೊಡ್ತಾರೆ, ಹೋಮ್ ಸ್ಟೇಗಳಲ್ಲೆಲ್ಲ. ನಮ್ಮನೇಲಿ ಹಾಗಾಗಿ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಜ್ವರ, ಕೋಲ್ಡ್ ಇದೆಲ್ಲ ಆಗಿದ್ದಾಗ ಈ ಕಡಂಬಿಟ್ಟು ಆಲೂಗಡ್ಡೆ ಕರಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈವನ್ ಇದು ಚಿಕನ್ ಕರಿ ಜೊತೆನೂ ತುಂಬ ಚೆನ್ನಾಗೇ ಇರುತ್ತೆ. ಈಗ ಇದನ್ನು ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ನೀರು ಕುದಿ ಬಂದಾಗ ನಾವು ರವೆ ಹಾಕ್ಕೊಳ್ಳೋಣ. ನೋಡಿ, ಈಗ ಸಾರು ಚೆನ್ನಾಗಿ ಮರಳ್ತಾ ಇದೆ. ಇವಾಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ತುಂಬಾ ಸ್ಮ್ಯಾಶ್ ಮಾಡಬೇಡಿ, ಹೀಗೆ ಇರಲಿ, ಬಾಯಿಗೆ ಸಿಗಬೇಕು. ಈ ಆಲೂಗಡ್ಡೆನ ಸಾರು ಒಳಗಡೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಕರಿ.
ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ ಹಿಂಗೆ ಮೇಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಆಲೂಗಡ್ಡೆ ಕರಿ ರೆಡಿ. ಈಗ ನಾವು ನೀರು ಕುದಿಯಕ್ಕೆ ಇಟ್ಟಿದ್ವಿ, ನೀರಿಗೆ ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಈ ಅಕ್ಕಿ ರವೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳೋಣ. ಹೀಗೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದು ಸೆಟ್ಲಾಗಕ್ಕೆ ಬಿಡೋಣ. ನೋಡಿ 2 ನಿಮಿಷ ಆಗಿದೆ. ಈಗ ಇದು ನೀಟಾಗಿ ಕುಕ್ ಆಗಿದೆ. ಈಗ ಇದನ್ನು ಇಡ್ಲಿ ಕುಕ್ಕರಲ್ಲಿ ಉಂಡೆ ಮಾಡಿಕೊಂಡು ಬೇಯಿಸ್ಕೋಬೇಕು. ನಾನು ಇಡ್ಲಿ ತಪ್ಪಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ 1 ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡು ಸ್ಟವ್ ಆನ್ ಮಾಡಿ ಇಟ್ಬಿಡಿ. ಈಗ ಅಷ್ಟರಲ್ಲಿ ನಾವು ಉಂಡೆಗಳು ಕಟ್ಕೊಳ್ಳೋಣ. ಬಟ್ಲಲ್ಲಿ ನೀರು ಇಟ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ಕೈ ಆಗಾಗ ತ್ಯಾವ ಮಾಡಿಕೊಂಡು ಉಂಡೆ ಕಟ್ಕೊಂಡು ಬನ್ನಿ. ಈ ಉಂಡೆನ ಕುಕ್ಕರ್ ಒಳಗೆ ಇಡ್ಲಿ ತಪ್ಪಲೆ ಒಳಗಡೆ ಹಾಕ್ಕೊಂಡು ಬರೋಣ. ನೋಡಿ ಈ ಸೈಜಿಗೆ ಉಂಡೆ ಕಟ್ಕೊಳ್ಳಿ. ನೋಡಿ ಹೀಗೆಲ್ಲ ಉಂಡೆ ಕಟ್ಟಿ ಇಟ್ಟಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಕಡಿಮೆ ಬಿಟ್ಟು ರೆಡಿ ಇರುತ್ತೆ. 10 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡೋಣ. ಒಂದು 2-3 ಮಿನಿಟ್ಸ್ ಬಿಟ್ಟು ಓಪನ್ ಮಾಡೋಣ. ಈಗ ಕಡಿಮೆ ಬಿಟ್ಟು ರೆಡಿ, ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಆಲೂಗಡ್ಡೆ ಕರಿನ ಇದ್ರ ಮೇಲೆ ಹಾಕ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.